ಶ್ರೀ ಜೀಶನ್ ಅವರು ಶ್ರಮವಹಿಸಿರುತ್ತಾರೆ. ಈಗ ನಿನ್ನ ಒಂದು ಪ್ರಸ್ತುತಪಡಿಸುತ್ತಿರುವ ನಾಟಕ ಸನ್ನಿವೇಶ. ಕೌರವ ಮತ್ತು ಪಾಂಡವರು ತಮ್ಮ ತರಬೇತಿಯನ್ನು ಮುಗಿಸಿ ಹಿಂದಿರುಗುತ್ತಿರುತ್ತಾರೆ. ನಂತರ ಇಂದು ಆರ್ಯಾವರ್ತಕ್ಕೆ ನಮ್ಮ ಮಕ್ಕಳಾದ ಕೌರವರು ಆಗಮಿಸುತ್ತಿದ್ದಾರೆ. ಅದಕ್ಕೆ ಚಿಂತಪಡುತ್ತೀಯ ಗಾಂಧಾರಿ? ಕಣ್ಣಿಲ್ಲವಾದರೇನಂತೆ? ನನ್ನ ಮಕ್ಕಳನ್ನು ಮುಟ್ಟಿ ಅವರ ಮಾತನ್ನು ಕೇಳಿ ಸಂತಸ ಪಡುವುದಲ್ಲವೇ? ಕುಂತಿ, ನೀನ ಇಂದು ಆರ್ಯಾವರ್ತಕ್ಕೆ ನಿನ್ನ ಮಕ್ಕಳಾದ ಪಾಂಡವರು ಹಿಂದಿರುಗುತ್ತಿದ್ದಾರಲ್ಲವೇ? ನಿನಗೆ ಅದರ ಬಗ್ಗೆ ಸಂತಸವಿಲ್ಲವೇ? ಅವಶ್ಯವಾಗಿ ಅದರಲ್ಲೇನು ಸಂದೇಹ? ಮತ್ತೆ ಇವರಾದ ದುರ್ಯೋಧನ ಆಗಮಿಸುತ್ತಿದ್ದಾರೆ. ಈಗ ವಿದ್ಯಾಭ್ಯಾಸವನ್ನು ಮುಗಿಸಿ ಆರ್ಯಾವರ್ತಕ್ಕೆ ಹಿಂತಿರುಗಿದ್ದೇನೆ. ಸರ್ವಶ್ರೇಷ್ಠ ಗದಾಧಾರಿಯಾದ ದುರ್ಯೋಧನನಿಗೆ ಎದುರು ನಿಲ್ಲುವ ಈಗ ನಾವನಿದ್ದಾನೆ. ಸಾವಧಾನ, ನಕುಲ ಸಹದೇವರು ಆಗಮಿಸುತ್ತಿದ್ದಾರೆ. ಸಾವಧಾನ, ಇವರಾದ ಅರ್ಜುನ ಆಗಮಿಸುತ್ತಿದ್ದಾರೆ. ನಂತರ ಗುರುಕುಲದಿಂದ ಈ ಸಂದರ್ಭಕ್ಕಾಗಿ ಕಾಯುತ್ತಿದ್ದೆ. ಇಲ್ಲಿ ಬಂದದ್ದು ಯುದ್ಧ ತರಬೇತಿ ತೋರಿಸಲು, ಯುದ್ಧ ಮಾಡಲಲ್ಲ. ಹೊರಡು ಇಲ್ಲಿಂದ. ಇಲ್ಲಿಗೆ ಮುಗಿದಿಲ್ಲ ಭೀಮ.
ಹ? ಸರ್ವಶ್ರೇಷ್ಠ ಗದಾಧಾರಿಯೊಂದಿಗೆ ಧನುರ್ಧಾರಿ ಯುದ್ಧವೇ ಅಲ್ಲದು. ಎಲ್ಲವೋ ದುರ್ಯೋಧನ, ಈ ಇಡೀ ಸಮಸ್ತ ಆರ್ಯಾವರ್ತದಲ್ಲಿ ಅರ್ಜುನನಷ್ಟು ಶ್ರೇಷ್ಠ ಧನುರ್ಧರನೇ ಇಲ್ಲ. ಅದು ನಿಮ್ಮ ಭ್ರಮೆ ಆಚಾರ್ಯರೇ. ಯಾರು ನೀನು? ನಾನು ಕರ್ಣ. ನೀನು ಸಾರಥಿ ಪುತ್ರ ತಾನೆ? ಹೌದು. ಅರ್ಥಾತ್ ನೀನು ಸೂತ ಪುತ್ರ, ಜಲ ಜಾತಿಗೆ ಸೇರಿದವ. ರಾಜಕುಮಾರ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಅವಕಾಶವಿಲ್ಲ. ಕೇಳಲಿಲ್ಲ. ಸೂತ ಪುತ್ರನೇ, ಕೊರಳಿಗೆ ಧರಿಸುವ ಮುತ್ತಿನ ಹಾರದ ಬಳಿ ಕೇಳುವುದಿಲ್ಲ ಅದರ ಜಾತಿ ಯಾವುದೆಂದು. ಮಹಾರಾಜ ಕುಳಿತುಕೊಳ್ಳುವ ಸಿಂಹಾಸನದ ಬಳಿ ಕೇಳುವುದಿಲ್ಲ ಅದರ ಜಾತಿ ಯಾವುದೆಂದು. ಈಶ್ವರನ ತಲೆಯ ಮೇಲೆ ಬಳಿಯುವ ಹೂವಿನ ಬಳಿ ಕೇಳುವುದಿಲ್ಲ ಅದರ ಜಾತಿ ಯಾವುದೆಂದು. ನನಗೆ ಏಕೆ ಏಕೆ? ಹೊರಡು ಇಲ್ಲಿಂದ, ಹೊರಡು, ಹೊರಡು. ಈತನ ಯಾರೆಂದು ತನಗೆ ತಿಳಿದಿಲ್ಲ, ಆದರೆ ಈತನಲ್ಲಿ ಸಾಮರ್ಥ್ಯವಿದೆ. ವಿರೋಧನ ಮೂರ್ಖರಂತೆ ಮಾತಾಡುತ್ತಿರುವೆ. ಇಲ್ಲಿ ರಾಜನಾದವನು ಮತ್ತು ರಾಜಾಧಿಪತ್ಯ ಇದನ್ನು ಮಾತ್ರ ಸ್ಪರ್ಧಿಸಲು ಅವಕಾಶ. ಓಹೋ, ರಾಜಾಧಿಪತ್ಯವೇ? ನಾನು ಈಗಲೇ ಈತನನ್ನು ಅಂಗರಾಜ್ಯದ ರಾಜನನ್ನಾಗಿ ಮಾಡುವೆ. ಆದರೆ ಯುವ ರಾಜ ಅಷ್ಟೇ. ಅವಶ್ಯವಾಗಿ ನಾನು ಈಗಲೇ ಈತನನ್ನ ಅಂಗರದ ರಾಜನನ್ನಾಗಿ ಮಾಡುತ್ತಿದ್ದೇನೆ. ಆತ್ಮೀಯ ಪ್ರಾಣ ಸೇವೆಗೆ ನಾನು ಸದಾ ಸಿದ್ಧ. ಸಾಮರ್ಥ್ಯ ಹೊಂದಿದ್ದರೆ ಸಾಕು ಮಿತ್ರ. ಏನು ಬೇಕಾದವರಿಗೆಲ್ಲ ಬರಲಿ. ಹೋಗು, ಎದುರಾಳಿಯನ್ನು ಎದುರಿಸು. ಅರ್ಜುನ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಿದ್ದೇನೆ ಕರ್ಣ. ಕೃಷ್ಣನ ಸಲಹೆ. ಕರ್ಣಾರ್ಜುನರ ಕಾಳಗದಲ್ಲಿ ಅರ್ಜುನನು ಬಿಟ್ಟ ಒಂದು ಬಾಣ ಕರ್ಣನ ಕವಚವನ್ನು ಭೇದಿಸಲು ವಿಫಲವಾಗುತ್ತದೆ. ಆಗ ಕುಂತಿಗೆ ಕರ್ಣನು ತಾನು ಸೂರ್ಯನಿಂದ ಪಡೆದ ಪುತ್ರನೆಂದು ಅರಿವಾಗುತ್ತದೆ. ಅನುಜ ದುಶ್ಯಾಸನ, ಪ್ರಣಾಮಗಳು. ಪ್ರಣಾಮಗಳು ಪಿತಾಶ್ರೀ. ಪ್ರಣಾಮಗಳು ಪುತ್ರರೇ. ಈಗಷ್ಟೇ ವಿದ್ಯಾಭ್ಯಾಸದಿಂದ ಮರಳಿ ಬಂದಿದ್ದೀರಾ. ಹೋಗಿ ವಿಶ್ರಾಂತಿ ಪಡೆದು ಅವಶ್ಯವಾಗಿ. ಕ್ಷಮಿಸಿ ಮಾತೆ, ತಾವು ಯಾರೆಂದು ನನಗೆ ತಿಳಿದಿಲ್ಲ. ನಾನು ದ್ರುಪದ ನರೇಶ, ಮಹಾರಾಜ ದ್ರುಪದ.
ಇಂದು ನನ್ನ ಮಗಳಾದ ದ್ರೌಪದಿಯ ಸ್ವಯಂವರವನ್ನು ಮಾಡುತ್ತಿದ್ದೇನೆ. ಅದರ ಪ್ರತಿಯಾಗಿ ಇಲ್ಲಿ ಆಗಮಿಸಿರುವ ರಾಜ, ಯುವರಾಜ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಹಾಗೆ ಈ ಸಭೆಗೆ ಪ್ರಮುಖ ವ್ಯಕ್ತಿಯಾಗಿ ಆಗಮಿಸಿರುವ ಕೃಷ್ಣರನ್ನ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸಿದ ಎಲ್ಲರಿಗೂ ಪ್ರಣಾಮಗಳು. ನನ್ನ ಸಖಿಯಾದ ದ್ರೌಪದಿಯನ್ನ ಕರೆಯುವಿರಾ? ಅವಶ್ಯವಾಗಿ. ಈ ಸಭೆ ಕೇಂದ್ರ ಬಿಂದುವಾಗಿರುವ ನನ್ನ ಮಗಳು ದ್ರೌಪದಿಯನ್ನ ಈ ಸಭೆಗೆ ಕರೆಯುತ್ತಿದ್ದೇನೆ. ಕಲ್ಯಾಣವಾಗಲಿ ಪುತ್ರಿ. ಸ್ವಯಂವರದಲ್ಲಿ ನಾನು ತಿಳಿಸುತ್ತೇನೆ. ಯಾರು ಈ ನೀರಿನ ಬಿಂಬವನ್ನು ನೋಡಿಕೊಂಡು ಮೀನಿನ ಕಣ್ಣಿನ ಮೂಲಕ ಬಾಣವನ್ನು ಭೇದಿಸುತ್ತಾರೋ ಅವರೇ ನನ್ನ ಸಖಿಯಾದ ದ್ರೌಪದಿಯನ್ನ ವಿವಾಹವಾಗುತ್ತಾರೆ. ಕೃಷ್ಣನ ಸಲಹೆಯ ತರುವಾಯ ಎಲ್ಲ ಯುವರಾಜರುಗಳು ಬಿಲ್ಲನ್ನು ಎತ್ತಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ. ಆಗ ದುರ್ಯೋಧನ ತನ್ನ ಮಿತ್ರನಾದ ಕರ್ಣನಿಗೆ ಬಿಲ್ಲನ್ನು ಎತ್ತಲು ಸೂಚನೆಯನ್ನು ನೀಡುತ್ತಾನೆ. ಮುಂದೆ ನಾನು ಸೂತ ಪುತ್ರನನ್ನ ವಿವಾಹವಾಗುವುದಿಲ್ಲ. ಇಲ್ಲಿ ಜಾತಿ ಸಾಮರ್ಥ್ಯದ ಪರೀಕ್ಷೆ ಆಗುತ್ತಿದ್ದೇವೆ ಅಥವಾ ಜಾತಿಯದ್ದೇ? ನಿಮ್ಮ ಮಗಳಿಗೆ ನನ್ನ ಸಾಮರ್ಥ್ಯದ ಅರಿವಾಗಿದ್ದು ಇನ್ನು ನಮ್ಮ ಜಾತಿ ಅರಿಯುವುದು ನಮ್ಮ ಸಾಮರ್ಥ್ಯ ಅರಿವಾಗುವ ಸಂದರ್ಭದಲ್ಲಿ ಅಲ್ಲವೇ? ಇದೇ ನಿಮ್ಮ ಪಾಂಚಾಲದ ಸಂಸ್ಕೃತಿ. ಒಬ್ಬ ವೀರನನ್ನು ಅವಮಾನಿಸುವುದು ನಿನಗೆ ಶೋಭೆ ತರುವುದೇ? ನಾನು ಈಗಲೇ ಬಿಲ್ಲನ್ನು ಮುರಿದು ಹಾಕುತ್ತೇನೆ. ಇಲ್ಲಿಂದ ಆಗಲಿಲ್ಲ ಅಂದರೆ ಸಭೆಯಲ್ಲಿ ಬೇರಾರು ಇದ್ದಾರೆ. ದಯವಿಟ್ಟು ಸ್ವಯಂವರವನ್ನು ನಡೆಯಲು ಬಿಡು. ಭಾಗವಹಿಸುವುದೇ ಅವಶ್ಯವಾಗಿ. ಕೃಷ್ಣ, ಭಲೆ ಬ್ರಾಹ್ಮಣರೇ, ನೀವು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿ ನನ್ನ ಮಗಳಾದ ದ್ರೌಪದಿಯನ್ನ ಗೆದ್ದಿದ್ದೀರಾ. ನೀವು ಇವಳನ್ನ ವಿವಾಹವಾಗುತ್ತೀರೇ? ಆಗಬಹುದು ಮಹಾರಾಜ. ಪುತ್ರಿ, ನಿನಗೆ ಇದರ ಬಗ್ಗೆ ಒಪ್ಪಿಗೆ ಇದೆಯೇ? ಹಾಗಾದ್ರೆ ವಿವಾಹ ಆಗಿ. ಯಾರವ? ಹೋಗಿ ಬಾ ಮಗನೇ. ಆ ಬ್ರಾಹ್ಮಣರು ಕ್ಷತ್ರಿಯನನ್ನು ಅವಮಾನಿಸುತ್ತಿದ್ದಾರೆ. ತಡೆ ಹಿಡಿಯಿರಿ ಅವರನ್ನು. ಬೇಡ ದುರ್ಯೋಧನ. ನಾವು ನಿಮಗಾಗಿ ಏನನ್ನು ತಂದಿದ್ದೇವೆ. ಈ ಮಾತನ್ನು ಪಾಲಿಸುವುದು ನಮ್ಮ
ಕರ್ತವ್ಯ ಬೇಡ ಮಾತೆ. ಹೌದು ಮಾತೆ, ನಿಮ್ಮಿಂದ ಬಂದ ಮಾತು ಬರಲೇಬೇಕು, ಆಗುವುದು ಆಗಲೇಬೇಕು. ದ್ರೌಪದಿ, ಇದಕ್ಕೆ ನೀನು ಒಪ್ಪಿಗೆ ಪಾಂಡವ್